ಕಳೆದ ವಾರ 16ನೇ ತಾರೀಕಿನಂದು ನಮ್ಮ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ ಹಾಗೂ ನಮ್ಮ ಇಲಾಖೆಯ ವಿವಿಧ ಅಧಿಕಾರಿಗಳಿಗೆ ಒಂದೆರಡು ಮೊಬೈಲ್ ನಂಬರಿಂದ ಪದೇ ಪದೇ ಕರೆಗಳು ಬಂದು ಆ ಕಡೆಯಿಂದ ಮಾತನಾಡ್ತಿದ್ದ ವ್ಯಕ್ತಿ ನಾನು ಗೋಕಾಕ್ MLA ಜಾರಕಿಹೊಳಿ ಇದ್ದೀನಿ, CM ಸಿದ್ದರಾಮಯ್ಯ ಅವರು ಕೂಡ ನಾನು ಹೇಳ್ದಂಗೆ ಕೇಳ್ತಾರೆ, ನೀವು ನನ್ನ ಮಾತು ಕೇಳಲಿಲ್ಲ ಅಂದರೆ ನಿಮ್ಮ ಟ್ರಾನ್ಸ್ಫರು, SP ಟ್ರಾನ್ಸ್ಫರು, IG ಟ್ರಾನ್ಸ್ಫರು ಎಲ್ಲರದ್ದು ಮಾಡಿಸ್ತೀನಿ, ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀರಿ, ಈ ರೀತಿಯಾಗಿ ಪದೇ ಪದೇ ಮಾತಾಡ್ತಾ ಇದ್ದರಿಂದ ಇದರ ಹಿನ್ನೆಲೆಯನ್ನು ವಿಚಾರ ಮಾಡಲಿಕ್ಕೆ ನಮ್ಮ ಗೋಕಾಕ್ ಪೊಲೀಸರಿಗೆ ಹೇಳಿದಾಗ ಈಗಾಗಲೇ ಈ ವ್ಯಕ್ತಿಯ ತಾಯಿಯ ಮೇಲೆ ಅವರ ಸಂಬಂಧಿಕರು ಒಂದು ದೂರನ್ನು ಕೊಟ್ಟಿದ್ದು ಹಿಂದಿನ ದಿನ. ಅದರ ವಿಚಾರಣೆಗೋಸ್ಕರ ಮಹಿಳೆಯನ್ನು ಪೊಲೀಸ್ ಠಾಣೆಗೆ ಕರೆಯಲು ನೋಟಿಸ್ ಕೊಟ್ಟಿದ್ದರಿಂದಾಗಿ ಈ ವ್ಯಕ್ತಿ ಈ ರೀತಿ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಯಿತು. ತದನಂತರ ಆ ವ್ಯಕ್ತಿಯನ್ನು ನಮ್ಮ ಪೊಲೀಸ್ ಠಾಣೆಗೆ ಬರಲು ಹೇಳಿದಾಗ, ಈ ಅರ್ಜಿ ವಿಚಾರಣೆಗೆ ತನ್ನ ತಾಯಿಯನ್ನು ಕರೆದುಕೊಂಡು ಬರಲು ಹೇಳಿದಾಗ, ನಾನು ಯಾಕೆ ಬರಬೇಕು, ನಾನು ಇಲ್ಲಿದ್ದೀನಿ, ನನ್ನ ಬೇಕಿದ್ರೆ ಬಂದು ಇಲ್ಲೇ ನಂದು ಹೇಳಿಕೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಿದಾಗ ನಮ್ಮ ಪೊಲೀಸರು ಆ ಸ್ಥಳಕ್ಕೆ ಹೋದಾಗ ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ. ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಆ ವ್ಯಕ್ತಿಯ ಮೇಲೆ, ಒಬ್ಬ ಕರ್ತವ್ಯನಿರತ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿರೋ ಕುರಿತು ವಿಚಾರವಾಗಿ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ತನಗೆ ಸಂಬಂಧಪಟ್ಟದಲ್ಲದವರ ಹೆಸರುಗಳನ್ನು ಕೂಡ ಇವನು ಬಳಸಿಕೊಂಡು ಬೇರೆ ಬೇರೆಯವರಿಗೆ ಹೆದರಿಕೆ ಹಾಕ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ ಇವನ ಮೇಲೆ ಮತ್ತೊಂದು ಇಂಪರ್ಸನೇಷನ್ ಕೇಸನ್ನು ಕೂಡ ನಾವು ದಾಖಲು ಮಾಡಿಕೊಂಡು ಇವನ್ನ ಕಾನೂನು ಪ್ರಕಾರ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ. ಮುಂದಿನ ತನಿಖೆ ನಡೀತಾ ಇದೆ. ಆರೋಪಿ ಹೆಸರು ಸುನೀಲ್ ದಾಸರ್ ಅಂತ ಹೇಳಿ, ಮೂಲತಃ ಅರ್ಭಾವಿ ಇವನು ಈ ಮುಂಚೆ 2019ರಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದರು. ಬಟ್ ಈ ರೀತಿ ಪದೇ ಪದೇ ನಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವನ ಮೇಲೆ ಕಾನೂನು ಕ್ರಮವನ್ನು ನಮ್ಮ ಪೊಲೀಸರು ತೆಗೆದುಕೊಂಡಿದ್ದಾರೆ. MLA, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಮತ್ತು CM ಅವ್ರ ಹೆಸರು, ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕುಟುಂಬದವ್ರ ಹೆಸರು, MP ಅವ್ರ ಹೆಸರು, ಈ ಎಲ್ಲ ಹೆಸರುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಹಿಂದೆ ಮಾಡಿರೋ ಸಾಧ್ಯತೆಗಳು ಇದ್ದಾವೆ. ಬಹುಶಃ ಜನರು ಯಾರೂ ಕೂಡ ನಮಗೆ ಕಂಪ್ಲೇಂಟ್ ಕೊಟ್ಟಿರಲಿಕ್ಕಿಲ್ಲ. ತಮ್ಮ ಮೂಲಕ ನಾನು ಜನರಿಗೆ ಎಚ್ಚರಿಕೆ ನೀಡಲಿಕ್ಕೆ ಬಯಸೋದೇನಪ್ಪ ಅಂತಂದರೆ, ಈ ರೀತಿ ಹಲವಾರು ಜನರು ಬೇರೆ ಬೇರೆಯವ್ರ ಹೆಸರು ಹೇಳ್ಕೊಂಡು ತಮಗೆ ಹೆದರಿಸ್ತಾ ಇರ್ಬೋದು, ಅಥವಾ ತಮ್ಮಿಂದ ಎಕ್ಸ್ಟಾರ್ಷನ್ ಕೂಡ ಮಾಡ್ತಾ ಇರ್ಬೋದು. ಅದಕ್ಕೆ ಜನರು ಯಾವುದೇ ಕಾರಣಕ್ಕೂ ಹೆದರಿಕೆ ಪಡದೆ ಅವರು ತಮ್ಮ ಹತ್ತಿರ ಇರ್ತಕ್ಕಂಥ ಪೊಲೀಸ್ ಠಾಣೆಗೆ ತಲುಪಿ ಈ ರೀತಿ ಯಾರು ಬೇರೆಯವ್ರ ಹೆಸರಲ್ಲಿ ಹೆದರಿಸ್ತಾರೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀನಿ.